ಏನೇ ಜಗಣ ಇಲ್ಲಿ ಮೂಟೆ ಹೊರ್ತಾ ಇದೆ. ಇದೇ ಕೆಲಸ ನಮ್ದು. ಅಯ್ಯೋ ಬೇರೆ ಏನಾದ್ರು ಬಿಸ್ನೆಸ್ ಮಾಡೋದಲ್ವಾ? ಅಣ್ಣ ನಮ್ತೊಬ್ರು ಫೈನಾನ್ಸಿಯರ್ ಅವ್ರೆ ಗಟ್ಪಾರೆ ಗೋವಿಂದಣ್ಣ ಅಂತ, ಅವ್ರ ಫೈನಾನ್ಸ್ ಕೊಡಿಸ್ತೀನಿ. ಅವ್ರ ಸಾಲ ತಗೊಂಡಿರೋರು ಎಲ್ಲೆಲ್ಲ ಹೊಂಟಾಗೋವ್ರೆ. ಹಂಗಾರೆ ನಮ್ಮ ಅಣ್ಣ ಎಲ್ಲೆಲ್ಲ ಹೋಯ್ತಾರೆ ಇವ್ರು. ಸಮಯ ಸಂದರ್ಭ ಒಂದೇ ತರ ಇರಲ್ಲ, ಒಂಚೂರು ಅಮ್ಮಿಕೊಂಡು ಸುಮ್ಮನಿರ್ಬೇಕು. ಜಗಣ ನಮ್ಮ ಫೈನಾನ್ಸಿಯರ್ ಗಟ್ಪಾರೆ ಗೋವಿಂದಣ್ಣವ್ರಿಗೆ ಎಲ್ಲಾನು ಹೇಳಿದೀನಿ, ಗೊತ್ತಾಯಿದ್ದಾರೆ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ ಕೈಲಿ ನಿಂದೇನ್ ಕೆಲ್ಸ? ಡೋರ್ ತೆಗಿಯೋಣ. ಮತ್ ಫೈನಾನ್ಸ್ ನೀನೇ ಕೊಡೋ ನಂಗೆ ಹೊಡೈತಾ ಇದೀಯಾ? ಡೋರ್ ತೆಗಿ ಫಸ್ಟ್. ಹಾ ಹಂಗೆ ಸರ್ ಬನ್ನಿ. ಓ ಇದು ಬೇರೆ ಜೊತೆಲಿ ತಂದಿದ್ದೀರಾ? ಇದ್ರೇನೆ ಕೆಲಸ ಆಗೋದು. ಹೌದಾ, ಸರಿ ಸರ್ ಬನ್ನಿ. ಆಯ್ತು ಜಗಣ ಇವರೇ ನಮ್ಮ ಫೈನಾನ್ಸಿಯರ್ ಗಟ್ಪಾರೆ ಗೋವಿಂದಣ್ಣ ಅಂತ. ಅದನ್ನ ನಮ್ಗೆ ಇವ್ರ ಬಗ್ಗೆ ಎಲ್ಲ ಹೇಳಿದ್ದೀನಿಲ್ಲ ಅಣ್ಣ. ಇದು ಗಡ್ಪಾರೆ ಗೋವಿಂದಣ್ಣ ಅಂತ ಏನಕ್ಕೆ ಹೆಸರು ಗೊತ್ತಾಗಲಿಲ್ಲ. ನಮ್ದು ಫೈನಾನ್ಷಿಯರ್ ಫ್ಯಾಮಿಲಿ. ಸಾಲ ಕೊಟ್ಟವ್ರು ವಾಪಸ್ ಕೊಡ್ಲಿಲ್ಲ ಅಂತ ಅಂದ್ರೆ ಇದರಿಂದೆಲ್ಲ ವಸೂಲಿ ಮಾಡೋದು ನಾವು. ಯಾಕಿವಲ್ಲ ಅಣ್ಣ ಫೈನಾನ್ಸ್ ಕೊಡ್ತೀನಿ ಅಂತ ಏನಣ್ಣ ಗಡಪಾರಿ ಇಟ್ಕೊಂಡ್ಬಂದ್ರಣ್ಣ ಇಷ್ಟಕ್ಕೆ. ನಿನಗೆ ಯಾಕವೆಲ್ಲ ನಾನು ಇನ್ನೊಂದು ಹೇಳುವ, ಸಮಯ ಸಂದರ್ಭ ಒಂದೇ ಥರ ಇರಲ್ಲ. ಸೇರ್ಕೊಂಬಿಡೋಣ. ಬರ ಕ್ಯಾಶು ಸಾಕ್ಷಿಗೆ ನೀನು ಕೈ ಜೋಡ್ಸಪ್ಪ. ಸರಿ ಸರಿ ಆಯ್ತು. ಕಚ್ಚಡ ನನ್ ಮಕ್ಳೇ ತುಂಬಿರೋ ಈ ಕಾಲದಲ್ಲಿ ನೀನ್ ಒಬ್ಬ ನನ್ ಕಣ್ಣಿಗೆ ಒಳ್ಳೆಯೊಂದ್ ತರ ಕಾಣಿಸ್ತಾ ಇದೀಯಾ. ಇವ್ರು ನಂಬಿ ನಿನ್ ಕೈಗೆ ದುಡ್ಡು ಕೊಟ್ಟಿದ್ದೀನಿ. ನೀನು ಮನೆ ಹಾಳು ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ ದುಡ್ಡ ನನ್ಗೆ ಕರೆಕ್ಟ್ ಟೈಮಿಗೆ ವಾಪಸ್ ಕೊಟ್ಬಿಡ್ಬೇಕು. ನಿಂದು ಪೇಪರ್ಸ್ ಎಲ್ಲಾನು ರೆಡಿ ಮಾಡಿದೀನಿ. ಸಾಕ್ಷಿಗೆ ಅನ್ಬಿಟ್ಟು ಇವ್ರನ್ನ ಕರ್ಕೊಂಬಂದ್ ಸೈನ್ ಹಾಕಿಸ್ಬಿಟ್ಟು ನೀನು ಸಾಕ್ಷಿ ಸೈನ್ ಹಾಕಿಸ್ಬಿಟ್ಟು ಇವ್ರ ದುಡ್ಡನ್ನ ಕರೆಕ್ಟ್ ಆಗಿ ನನಗೆ ತಲುಪಿಸೋ ಜವಾಬ್ದಾರಿ ನಿಂದು. ಸರಿ ಸರ್ ಬರ್ತೀರಾ? ಹಾ ಸರಿ. ಓ ಬರಪ್ಪ. ನಮ್ಮ ಜಗಣ್ಣಗೆ ನೀನ್ ಸಾಲ ಕೊಡ್ಸಿದಿಲ್ಲ, IPL ಬೆಟ್ಟಿಂಗ್ ಗಾಡಿ ಎಲ್ಲ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಹೋಗ್ಬಿಟ್ರು ಕಣ. ಅಯ್ಯೋ ದೇವ್ರೆ, ಹಿಂಗಾಗೋಯ್ತಾ? ನೀನ್ ಹೇಳ್ದೆ ಕಣ ಅವತ್ತಾ, ಕೇಳಲಿಲ್ಲ. ಸಮಯ ಸಂದರ್ಭ ಒಂದೇ ತರ ಇರಲ್ಲ ಅಂದೆ. ನನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳ್ದು ಫೈನಾನ್ಸ್ ಕೊಡ್ತೀರ, ನನ್ನೇ ಸಾಯ ಗಂಟೆ ಮೂಟೆ ಹೊರಂಗ್ ಮಾಡ್ಬಿಟ್ನಲ್ಲೋ.